ಐಸ್ಕ್ರೀಮ್ ಐಸ್ಕ್ರೀಮ್ ಸೊ ಹೇಗಿರೋ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇದು ಒಂದೇ ದಿವಸ ಸಂಡೇ ವ್ಲಾಗ್ನ ಪಾರ್ಟಿಷನ್ ಮಾಡಿದ್ದೀನಿ ಮಾರ್ನಿಂಗು ಈವ್ನಿಂಗ್ ವ್ಲಾಗ್ ಅಂದ್ಬಿಟ್ಟು ಏನಕ್ಕಪ್ಪ ಅಂದರೆ ಮಾರ್ನಿಂಗ್ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅದೆಲ್ಲನೂ ಕೂಡ ನೀವು ನೋಡಿದ್ರಲ್ವಾ ಇವಾಗ ಈವ್ನಿಂಗು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಸೊ ಸಂಡೇ ಬಿಕಾಸ್ ಏನಿಲ್ಲ ಸ್ಪೆಷಲ್ ಅಂತ ಏನಿಲ್ಲ ಸುಮ್ಮನೆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ನಾವು ಮಕ್ಕಳಿಗೆ ಅಂತ ಚೇಂಜಸ್ ಬೇಕು ಹಾಗೆ ನನಗೂ ಚೇಂಜಸ್ ಬೇಕು ನೋಡಿ ಇಲ್ಲಿ ಮೇಲೆ ನಾನು ಒಂದು ಫೋಟೋ ಶೇರ್ ಮಾಡಿದ್ದೀನಿ 2024 ನಾವು ಟ್ರಿಪ್ ಹೋದಾಗ ಹಾಕಿದಂಥ ಡ್ರೆಸ್ಸು ನಾನು ಹಾಗೂ ಈಗೂ ಏನು ಚೇಂಜಸ್ ಅಂದರೆ ಸ್ವಲ್ಪ ದಪ್ಪ ಆಗಿದ್ದೀನಿ ಅನಿಸುತ್ತೆ ಸೊ ಕೆಲವೊಂದು ಬಟ್ಟೆಗಳು ತುಂಬ ಇಷ್ಟಪಟ್ಟು ನನ್ನ ಹಸ್ಬೆಂಡ್ ನನಗೆ ತಂದು ಕೊಡ್ತಿದ್ರು ಈ ಥರ ಟ್ರಿಪ್ ಅಂತೆಲ್ಲ ಹೋದಾಗ ನನಗಿಂತ ಅವರು ಬಟ್ಟೆನ ಸೆಲೆಕ್ಷನ್ ಮಾಡೋದ್ರಲ್ಲಿ ತುಂಬಾ ಚೂಸಿಯಾಗಿ ಪಡೋದು ಜಾಸ್ತಿ ಬಟ್ ಬ್ಲ್ಯಾಕ್ ಅವ್ರಿಗೆ ಇಷ್ಟನೇ ಆಗೋದಿಲ್ಲ ನನಗಿಷ್ಟ ಅಂದ್ಬಿಟ್ಟು ಬ್ಲ್ಯಾಕ್ ಡ್ರೆಸ್ನ ವೇರ್ ಮಾಡಿಸ್ತಿದ್ರು ಇವತ್ತು ಇಷ್ಟು ಲೇಟ್ ಆಗೋಕ್ಕೆ ನೋಡಿ 8:30 ಆಗಿದೆ ಟಿ ವಿಯಲ್ಲಿ ಟೈಮ್ ಕಾಣಿಸ್ತಿದೆ ಕೆಲವೊಂದು ಎಲ್ಲಾದರೂ ಹೋಗ್ಬೇಕಂತ ಸೆಲೆಕ್ಷನ್ ಅಂತ ಡ್ರೆಸ್ ಹತ್ರಕ್ಕೆ ಹೋಗ್ಬಿಟ್ರೆ ನನ್ನ ಕೈಲಿ ಆಗೋದೇ ಇಲ್ಲ 1 ಅವರ್ ಅರ್ಧ ಗಂಟೆ ಬೇಕು ನಾನು ಒಂದೊಂದೇ ಬಟ್ಟೆ ತೆಗ್ದಿದ್ರೆ ಅದೆಲ್ಲ ನೆನಪಾಗುತ್ತೆ ಸೊ ಅದೆಲ್ಲನೂ ಪಕ್ಕಕ್ಕೆ ಇಡಬೇಕು ಪಾಸ್ಟ್ ಈಸ್ ಲೈಫ್ ಅನ್ನೋಗೆ ಸೊ ಕೆಲವೊಂದು ನೆನೆಸ್ಕೊಂಡು ನನ್ನೊಳಗೆ ನನ್ನಲ್ಲೇ ಇಟ್ಕೊಳ್ಳೋ ಅಂಥದ್ದು ತುಂಬಾ ಇದೆ ಸೊ ಈಗ ರೆಡಿ ಆಗಿದ್ದೀವಿ ಬನ್ನಿ ಹೊರಡೋಣ ಲೆಟ್ಸ್ ಗೋ ಹೋಗೋಣ ಬನ್ನಿ ಸೀನ್ ಮೈ ಮಾಮ್ ರೆಡಿಯಾಗಿ ಕೂತಿದ್ದಾರೆ ಬನ್ನಿ ಹೋಗೋಣ ಆಟೋ ಬರುತ್ತೆ ಆಟೋ ಬುಕ್ ಮಾಡಿದ್ದೀನಿ ಹೊರಡ್ತಾ ಇರೋದು ಅಮ್ಮ ಯಾವಾಗೂ ಡ್ರೆಸ್ಸೇನೆ ಅಮ್ಮನ ಬದಲಾಯಿಸೋಕ್ಕೆ ಆಗೋದೇ ಇಲ್ಲ ಸೊ ಮುಂಚೆ ನಾವೆಲ್ಲ ಟ್ರಿಪ್ ಅಂತೆಲ್ಲ ಹೋದಾಗ ಡ್ರೆಸ್ಗಳನ್ನೆಲ್ಲ ವೇರ್ ಮಾಡಿಸಿದ ಅಮ್ಮನಿಗೆ ಅಂತಲೇ ತಂದುಕೊಟ್ಟಿದ್ರು ನಮ್ಮ ಯಜಮಾನ್ರು ಸೊ ಆವಾಗೆಲ್ಲ ಹಾಕ್ತಿದ್ರು ಅವರು ಹೇಳ್ತಿದ್ದಾಗ ಹಾಕ್ತಿದ್ರು ಸೀರೆ ಚೆನ್ನಾಗಿರಲ್ಲ ಅಂತ ಇವಾಗ ಮತ್ತೆ ಅದನ್ನ ಬಿಟ್ಬಿಟ್ಟಿದ್ದಾರೆ ಅವ್ರು ಹಾಕೋದಿಲ್ಲ ಅವ್ರು ಕಲ್ಸೋಕ್ಕೂ ಆಗೋದಿಲ್ಲ ನಾನು ಸೊ ರಾಂಡಪ್ಪ ಈ ದಿನ ಏನು ಸ್ಪೆಷಲ್ ಅಂದರೆ RCB ಮ್ಯಾಚ್ ಫೈನಲ್ ಇವತ್ತು ನಾವು ಹೋಗಿದ್ದು ಹೋಟೆಲ್ಲೇ ಬೇರೆ ನೋಡಿ ಈ ಹೋಟೆಲ್ ಪಕ್ಕದಲ್ಲೇ ಕಾಣ್ತಿದೆ ಯಾಕೆ ಅಂತ ಸಾಕರ್ ನಗರ್ ಮೈನ್ ರೋಡಲ್ಲೇ ಬರುತ್ತೆ ಸೊ ತುಂಬಾ ಫೇಮಸ್ಸು ಅಲ್ಲಿಗಂತಲೇ ನಾನು ಬಂದಿದ್ದು ಬಟ್ ಅಲ್ಲಿ ಒಳಗಡೆ ಮ್ಯಾಚು ಸ್ಕ್ರೀನ್ಗಳು ಕೊಟ್ಟಿರ್ತಾರೆ ನೋಡಿಕೊಂಡು ಕಿರ್ಚುತ್ತಾ ಇದ್ದಾರೆ ಹುಡುಗರು ಎಲ್ಲನೂ ಫ್ಯಾಮಿಲಿ ಇದ್ದಾರೆ ಬಟ್ ಅಲ್ಲಿ ನಾವು ಡಿನ್ನರ್ ಅಂತ ಬಂದರೆ ನಮ್ಗೆ ಅಲ್ಲಿ ಆಗೋದಿಲ್ಲ ಅಂದ್ಬಿಟ್ಟು ಎಕ್ಸಿಟ್ ಆಗಿಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಇದು ಬಂದು ಮೈಸೂರು ಡೈನಿಂಗ್ ಹಾಲ್ ಅಂದ್ಬಿಟ್ಟು ಹೊಸದಾಗೆ ಓಪನ್ ಆಗಿದೆ ಸಾಕರ್ ನಗರ ಕೊಡಿಗೆಹಳ್ಳಿ ಮೈನ್ ಗೇಟಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿಗೆ ಬಂದು ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ ಸೊ ಇಡ್ಲಿ ಮತ್ತು ಮಟನ್ ಕೈಮಾ ಕೇಳ್ದೆ ನನ್ನ ಚಿಕ್ಕ ಮಗ ಸೊ ಅವ್ನು ತಿನ್ನೋದು ಅಪರೂಪ ಮಟನ್ ಡಿಶ್ಶು ಸೊ ಅವನಿಗೆ ಇಡ್ಲಿ ಕೈಮಾ ಗೊಜ್ಜನ್ನ ಕೊಡಿಸಿದ್ವಿ ಇನ್ನು ನಾವೆಲ್ಲನೂ ಕೂಡ ಬಿರಿಯಾನಿನ ಆರ್ಡರ್ ಮಾಡ್ಕೊಂಡ್ವಿ ಹಾಗೆ ಕಬಾಬು ಪೆಪ್ಪರ್ ಚಿಕನಲ್ಲಿ ಏನಂತಾರೆ ವಿಂಗ್ಸ್ ಪೆಪ್ಪರ್ ಚಿಕನ್ ಫ್ರೈನ ಆರ್ಡರ್ ಮಾಡ್ಕೊಂಡಿದ್ವಿ ಸೊ ಟೇಸ್ಟ್ ನೋಡಿಬಿಟ್ಟು ಬೇಕಾದರೆ ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಏನಪ್ಪ ಇದರಲ್ಲಿ ಸ್ಪೆಷಲ್ ಚಿಕನ್ ಬಿರಿಯಾನಿಯಲ್ಲಿ ಅಂದರೆ ಮಟನು ಚಿಕನು ನಾರ್ಮಲ್ ಚಿಕನ್ ಬಿರಿಯಾನಿ ಹಾಗೆ ನಾಟಿ ಕೋಳಿ ಚಿಕನ್ ಬಿರಿಯಾನಿ 3 ಟೈಪ್ ಇದೆ ನಾನಿಲ್ಲಿ ನಾಟಿ ಕೋಳಿದು ತೊಗೊಂಡಿದ್ದೀನಿ ಸೊ ಈ ಬಿರಿಯಾನಿಯಲ್ಲಿ ಸ್ಪೆಷಲ್ ಒಂದು ಮೊಸರು ಬಜ್ಜಿ ಕೊಡ್ತಾರೆ ಇನ್ನೊಂದು ಈ ಥರ ಗ್ರೀನ್ ಚಟ್ನಿ ಅಂದರೆ ನಾರ್ಮಲ್ ಚಟ್ನಿ ಗ್ರೀನ್ ಚಟ್ನಿ ಅಲ್ಲ ಕಬಾಬಿಗೆ ಬೇರೆ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಇದು ಬಿರಿಯಾನಿಗೆ ಅಂತಲೇ ಕೊಡ್ತಾರೆ ಸೊ ಈ ಚಟ್ನಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಂದ್ರೇ ತುಂಬಾ ಟೇಸ್ಟು ಇದೇ ಇಲ್ಲೀಗ ಏನಂತಾರೆ ಟ್ರೆಂಡು ಸೊ ಬನ್ನಿ ಟೇಸ್ಟ್ ಮಾಡೋಣ ಅಂತ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಚಿಕನಲ್ಲಿ ನಾಟಿ ಕೋಳಿ ಬಿರಿಯಾನಿ ಇದು ತುಂಬಾ ಇಷ್ಟ ಆಯಿತು ನನಗೆ ಟೇಸ್ಟ್ ವೈಸಿಗೆ ಬಂದರೆ ಜಾಸ್ತಿ ಮಸಾಲ ಆ ಥರ ಎಲ್ಲ ಬಾಯಿಗೊಂಥರ ಏನು ಹೇಳ್ತಾರೆ ಮಸಾಲ ಥರ ಫೀಲ್ ಆಗ್ತಿಲ್ಲ ಓಮ್ಲಿ ಫುಡ್ ಥರ ನ್ಯಾಚುರಲ್ ಆಗಿದೆ ತುಂಬಾ ಟೇಸ್ಟ್ ವೈಸ್ ಅಂತೂ ಸೂಪರ್
ಲಾಸ್ಟಲ್ಲಿ ಬಂದು ಅವರು ನಮ್ಮ ರಿವ್ಯೂ ಕೇಳಿದ್ರು. ತುಂಬಾ ಇಷ್ಟ ಆಯಿತು. ಹೋಟೆಲ್ ಅಂತೂ ತುಂಬಾ ಹೊಸದು, ಇನ್ಸ್ಟಾಲೆಲ್ಲ ತುಂಬಾ ತೋರಿಸ್ತಾ ಇದ್ದಾರೆ. ನಾನು ಇಲ್ಲಿ ಲಾಸ್ಟಲ್ಲಿ ಡೆಸರ್ಟಿಗೆ ಬಂದರೆ ಪೇಣಿನ ತೊಗೊಂಡಿದ್ದೀನಿ, ಹಾಗೆ ನನ್ನ ಮಗ ಏನೋ ಸ್ನ್ಯಾಕ್ಸ್ನ ತೊಗೊಂಡಿದ್ದಾನೆ. ಸೊ ಫೈನಲ್ ಆಗಿ ಟೇಸ್ಟ್ ಈ ಹೋಟೆಲಲ್ಲಿ ತುಂಬಾ ಫೇಮಸ್ ಆಗಿರೋದು ಈ ಪೇಣಿ ಅಂತೆ. ಸೊ ಹೋಟೆಲ್ ಬಂದು ಮೈಸೂರು ಡೈನಿಂಗ್ ಹಾಲ್ ಅಂತ, ತುಂಬಾ ಓಲ್ಡ್ ಸ್ಟೈಲಲ್ಲಿ ಹೋಟೆಲು, ತುಂಬಾ ಡಿಫ್ರೆಂಟಾಗಿದೆ. ಹೋಟೆಲಲ್ಲೂ ಅಷ್ಟೇ ನಾವು ಮೆನ್ಯೂನು ಕೊಡಲ್ಲ ಅವರು, ನಾವು ಕೂರೋ ಟೇಬಲಲ್ಲೇ ಒಂದು ಏನು ಹೇಳ್ತಾರೆ ಸ್ಕ್ಯಾನರ್ ಕೊಟ್ಟಿರ್ತಾರೆ. ಆ ಸ್ಕ್ಯಾನ್ ನಾವು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮಗೆ ಅಲ್ಲೇ ಮೆನ್ಯೂ ಬರುತ್ತೆ. ನಾವು ಫೋನಲ್ಲೇ ಆರ್ಡ್ರ್ ಮಾಡಿದ್ರೆ ನಮ್ಮ ಟೇಬಲಿಗೆ ಫುಡ್ಡನ್ನು ತೊಗೊಂಬಂದು ತಲುಪಿಸ್ತಾರೆ. ತುಂಬಾ ಇಷ್ಟ ಆಯಿತು. ಸಿಸ್ಟಮೆಟಿಕ್ಕು, ಓಲ್ಡ್ ಸ್ಟೈಲು, ಕೂತ್ಕೊಳ್ಳೋ ಬೆಂಚಿಂದ ಹಿಡ್ದು ಎಲ್ಲನೂ ಓಲ್ಡು. ನಾವು ಕೂತಿರೋದು ಎಲ್ಲನೂ ಕೂಡ ಹಾಗೆ ವಿಂಡೋಸ್ ಆಗಿರಲಿ, ನನ್ನ ಬ್ಯಾಕ್ ಸೈಡ್ ವಿಂಡೋ ಕಾಣ್ತಿದೆ, ಓಲ್ಡ್ ಸ್ಟೈಲಲ್ಲಿ ತುಂಬ ಇಷ್ಟ ಆಯಿತು. ಮೈಸೂರಿಗೆ ಹೋಗಿ ಕೂತಂಗೆ ಮ್ಯೂಸಿಕ್ ಹಾಕಿದ್ದಾರೆ ಹೋಟೆಲಲ್ಲಿ ಹಾಡುಗಳು. ಸೊ ಅದನ್ನು ನಾನು ನಿಮಗೆ ಕೇಳ್ಸೋಕ್ಕಾಗ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಓಲ್ಡ್, ಈ ಮದುವೆ ಮನೆಯಲ್ಲಿ ಹೇಗಿರುತ್ತೆ ಸಾಂಗ್ಸ್ ಆ ಥರ ತುಂಬ ಇಷ್ಟ ಆಯಿತು ಈ ಹೋಟೆಲ್ ಅಂತ. ಎಕ್ಸ್ಪೆಷಲಿ ಫ್ಯಾಮಿಲಿಗೆ ಏಳ್ಸಿ ಮಾಡಿಸ್ದಂಗೆ ಇದೆ ಹೋಟೆಲ್ಲು, ಓಲ್ಡ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿದೆ. ಮೈಸೂರಿಗೆ ಹೋಗಿರೋ ಥರ ಫೀಲ್ ಕೊಡ್ತಿದೆ ಆ ಮ್ಯೂಸಿಕ್ಕು, ಆ ಕೂತಿರೋ ಬೆಂಚಸ್ಗಳು, ಟೇಬಲ್ ಎಲ್ಲನೂ. ಸೊ ಫ್ಯಾಮಿಲೀಸ್ ಇದ್ದರೆ ಬಂದು ಖಂಡಿತ ಟ್ರೈ ಮಾಡಿ, ಸೂಪರ್ ಅಂತ ಹೇಳ್ತೀನಿ ಟೇಸ್ಟ್ ವೈಸು. ಐಸ್ ಕ್ರೀಮು ಐಸ್ ಕ್ರೀಮ್ ಬನ್ನಿ ತಿಂತಾ ನಿಮ್ಮ ಹತ್ರ ಕೆಲವೊಂದು ಮಾತಾಡೋಣ. ಏನಪ್ಪ ಅಂದರೆ ಇಲ್ಲಿ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಇವರು ಒಳ್ಳೆ ಕಮೆಂಟ್ಸ್ ಹಾಕಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವರು ಅಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡಿರೋದು ಅರ್ಥ ಆಗೋದಿಲ್ಲ, ಯಾಕಂದರೆ ಅವರು ರಾಯಚೂರು ಕಡೆಯವರು ಅನಿಸುತ್ತೆ. ಕನ್ನಡನ ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾರೆ, ಅವ್ರ ಭಾಷೆನ ಇಲ್ಲಿ ಇದು ಮಾಡ್ತಾರೆ. ನನಗೆ ಓದ್ತೀನಿ, ಅರ್ಥ ಆಗುತ್ತೆ, ಹೊಸಬರಿಗೆ ಅರ್ಥ ಆಗೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹೌದು, ನೀವು ಯಾವಾಗೂ ಹೇಳ್ದಂಗೆ ನಾನು ಇರೋದು ಹಾಗೇ, ನನ್ನ ಗುಣ ಹಾಗೇ. ಏನಂತಾರೆ, ನನ್ನ ಸುತ್ತಮುತ್ತ ಇರೋರಿಗಾದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು, ನನ್ನ ಫ್ರೆಂಡ್ ಸರ್ಕಲ್ ಎಲ್ಲನೂ ಕೂಡ. ಓಪನ್ ಬುಕ್ ಅಂತಾರಲ್ಲ, ಹಾಗೆ ಹೆಸರಿಟ್ಟಿದ್ದಾಳೆ ನನ್ನ ಫ್ರೆಂಡ್ ದಿವ್ಯಾ. ಓಪನ್ ಆರ್ಟ್ ಕಣೆ ನೀನು ಅಂತ. ಖಂಡಿತ ನಾನು ಓಪನ್ ಬುಕ್ ಥರನೇ ತುಂಬಾ ಬಿಳಿ ಹಾಳೆ ಥರ ಸ್ವಚ್ಛವಾಗಿದ್ದೀನಿ. ಸೊ ನನಗೆ ಎಕ್ಸ್ಪೆಷಲಿ ಸುಳ್ಳು ಅಂದರೆ ಆಗೋದೇ ಇಲ್ಲ. ಸುಳ್ಳು ಮಾತಾಡೋರ ನೆರಳು ಕೂಡ ನನಗೆ ಇಷ್ಟ ಆಗಲ್ಲ. ಅದರಷ್ಟು ಕೆಟ್ಟ ದರಿದ್ರನೇ ಬೇರೊಂದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಏನಂದರೆ ಇಲ್ಲಿ ಈಗಿನ ಕಾಲನ ಕಂಪೇರ್ ಮಾಡಿದ್ರೆ ಸತ್ಯ ಕಾಲಕ್ಕೆ ಇಲ್ಲಿ ಕಾಲನೇ ಅಲ್ಲ, ಇದು ಕಲಿಕಾಲ ಆಗಿಬಿಟ್ಟಿದೆ. ಏನಂದರೆ ನಾವು ಸತ್ಯ ಕಾಲ ಅಂದರೆ ನಾವು ಏನು ಅಂದ್ಕೊಳ್ತೀವಿ, ಸುತ್ತು ಇರೋರು ನಮ್ಮವರೇ, ಎಲ್ಲರೂ ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಖುಷಿಯಾಗಿ ಎಲ್ಲರನ್ನೂ ನಗಿಸ್ತಾ ನಾನು ಎಲ್ಲಿದ್ದೀನಿ ಅಲ್ಲಿ ಚೆನ್ನಾಗಿ ನೋಡಬೇಕು ಅಂತ ನಾನು ಬಯಸಿನಲ್ಲ, ಅದು ಖಂಡಿತ 100ಗೆ 100% ರಾಂಗು. ಇವಾಗ ಏನಿದ್ರು ನಾವು ನಮ್ಮ ಖುಷಿನ ನಮಗೋಸ್ಕರ ಮಾಡ್ಕೊಳ್ಬೇಕು. ನಾವು ಚೆನ್ನಾಗಿದ್ದೀವ, ಇನ್ನೊಬ್ರಿಗೆ ಹೆಂಗಾದರೂ ಹಾಳಾಗಿ ಹೋಗ್ಬಿಡ್ಲಿ ಅಂದ್ಕೊಳ್ತೀವಿ ನೋಡಿ, ಅದು 100% ಕರೆಕ್ಟು. ಈಗಿನ ಕಾಲದಲ್ಲಿ ಕಲಿಯೋಕ್ಕೆ ಆಗೋದಿಲ್ಲ ನಮ್ಮಂಥವರಿಗೆ, ತುಂಬಾ ಕಷ್ಟ. ಬಟ್ ಟ್ರೈ ಮಾಡೋದೇ ಬೆಸ್ಟ್ ಅನಿಸುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಕ್ಸಿಟ್ ಆದಮೇಲೆ ಆಪೋಸಿಟು ಬ್ರಿಗೇಡ್ ಕಂಪ್ನಿ ಇದೆ. ಮೇಲೆಗಡೆ AV ಎಲ್ಲ ಹಾಕೊಂಡು ಕ್ರಿಕೆಟ್ ಇವಾಗ ಫೈನಲ್ ಇನ್ನು ಎಷ್ಟು ನಿಮಿಷ ಇದೆಯೋ ಗೊತ್ತಿಲ್ಲ, ಎಷ್ಟು ಚೀರ್ತಾ ಇದ್ದಾರೆ ಅಂದರೆ ಪಕ್ಕದಲ್ಲಿ ಯಾಕೆ ರೆಸ್ಟೋರೆಂಟ್ ಇದೆ, ಅಲ್ಲಂತೂ ಇದ್ದಿದ್ದು ಬೇಡ, ರೋಡ್ ಎಲ್ಲನೂ ಸೌಂಡ್ ಇದೆ. ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ಇಲ್ಲಿ ನಾವು ಕ್ಯಾಬ್ ಬುಕ್ ಮಾಡ್ತಿದ್ರು, ಯಾವ ಕ್ಯಾಬನ್ನು ತಗೊಳ್ತಿಲ್ಲ, ಎಲ್ಲರೂ ಮ್ಯಾಚ್ ನೋಡೋದಲ್ಲಿ ಬ್ಯುಸಿಯಾಗಿದ್ದಾರೆ ಅನಿಸುತ್ತೆ. ಫೈನಲ್ ಆಗಿ ಒಂದು ಆಟೋ ಸಿಕ್ತು, ಆಟೋ ಹತ್ತಿ ನಾವೀಗ ಹೊರಟಿದ್ದೀವಿ. ನನಗೇನಪ್ಪ ಅಂದರೆ ತುಂಬಾ ಲೇಟ್ ಆಗಿದೆ ಅಲ್ವಾ, ಬೇಗ ಹೋಗಿ ಮನೆ ಸೇರ್ಕೊಳ್ಳೋಣ ಅಂದರೆ, ಯಾಕಂದರೆ ಇನ್ನು 11 o'clock ಹತ್ರ ಆಗ್ಬಿಟ್ರೆ ಎಲ್ಲ ರೋಡಿಗೆ ಬರ್ತಾರೆ. ಆಲ್ರೆಡಿ ಇವಾಗ ಎಲ್ಲರೂ ರೆಡಿ ಮಾಡ್ಕೊಳ್ತಿದ್ದಾರೆ, ಅಲ್ಲಲ್ಲಿ ಪಟಾಕಿ ಬಾಕ್ಸ್ ಎಲ್ಲನೂ ಇಟ್ಕೊಂಡು, ಡ್ರೆಸ್ ಕೋಡ್ ಎಲ್ಲ ಗ್ರೂಪ್ ನಿಂತಿದ್ದಾರೆ ರೋಡಲ್ಲಿ. ಆ ಸೌಂಡ್ ಕೇಳೋಕ್ಕೇ ನನಗೆ ತುಂಬಾ ಖುಷಿ, ಒಂಥರ ಆಶ್ಚರ್ಯ. ನನ್ನ ಲೈಫಲ್ಲಿ ಇದೇ ಫಸ್ಟು ನಾನೊಂದು ಮ್ಯಾಚ್ ಎಲ್ಲ ಸೆಲೆಬ್ರೇಷನ್ ಮಾಡೋದು. ಕ್ರಿಕೆಟ್ ಈ ಥರ ವಿನ್ ಆದರೆ ನೆಕ್ಸ್ಟ್ ಯಾವ ಥರ ಸೆಲೆಬ್ರೇಷನ್ ಕೇಳಿದ್ದೀವಿ, TVಯಲ್ಲಿ ನೋಡಿದ್ದೀನಿ, ಇವತ್ತು ಲೈವಲ್ಲಿ ನಾನು ರೋಡ್ ಉದ್ದನೂ ನೋಡ್ತಾ ಇದ್ದೀನಿ. ನನಗೇ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಹುಡುಗರೆಲ್ಲ ಇಷ್ಟು ಜನ ಹುಡುಗಿರು ಇಷ್ಟಪಡ್ತಾರೆ, ಹುಡುಗಿರೆಲ್ಲ ದೊಡ್ಡವರು, ಅಂಕಲು ಆಂಟಿದಿರು ಕೂಡ ಇಷ್ಟಪಡ್ತಾರೆ ನೋಡಿ.
A few moments later. ನಾವು ಕೊಡಗೇಹಳ್ಳಿಗೆ ರೀಚ್ ಆಗೋಷ್ಟೊತ್ತಿಗೆ ಜಾಮ್ ಆಗಿ ಪೊಲೀಸವರೆಲ್ಲ ಆಟೋಸ್ ಎಲ್ಲನೂ ಕೂಡ ಸೈಡ್ಗೆ ಹಾಕ್ಸಿದ್ರು. ಅದೆಲ್ಲ ತಪ್ಪಿಸ್ಕೊಂಡು ಈಗ ಬಂದು ನಮ್ಮ ಏರಿಯಾಗೆ ರೀಚ್ ಆದ್ವಿ. ನಮ್ಮ ಏರಿಯಾದಲ್ಲಿ ಸೆಲೆಬ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಲೇಟ್ ಆದರೂ ಲೇಟೆಸ್ಟಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಎಲ್ಲ ದೊಡ್ಡವ್ರು ಸೇರಿಕೊಂಡು. ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್